ಹಲೋ ಎಲ್ಲರೂ ಹೇಗಿದ್ದೀರಾ? ನಾವಂತೂ ತುಂಬ ಚೆನ್ನಾಗಿದ್ದೀವಿ. ಈ ದಿನ ನಾನು ಒಂದು ವ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ. ಹಾಗೆ ಹೊಸದಾಗಿ ಯಾರಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಲೈಕ್ ಮಾಡಿ, ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ, ಅವರು ನನ್ನ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಪ್ಲೀಸ್ ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಲೈಕ್ ಮಾಡಿಬಿಟ್ಟು ಹೋಗಿ, ಕೊನೆವರೆಗೂ ನೋಡಿ, ಸ್ಕಿಪ್ ಮಾಡಬೇಡಿ ವಿಡಿಯೋನ. ವಿಡಿಯೋ ತುಂಬ ಚೆನ್ನಾಗಿರುತ್ತೆ. ಹಾಗೆ ಇಲ್ಲಿ ನಾನೇನು ತೋರಿಸ್ತಾ ಇದ್ದೀನಿ ಅಂದರೆ, ರಾತ್ರಿ ನಾವು ದೇವಸ್ಥಾನಕ್ಕೆ ಹೋಗಿ ಬಂದ್ವಲ್ಲ, ಅವತ್ತಿನ ದಿನದ ರಾತ್ರಿ ಸೊ ಈ ರೀತಿ ಅಂದರೆ ಫ್ರೈಡ್ ರೈಸ್ ಏನೋ ಮಾಡ್ತಾ ಇದ್ರು. ರೋಜನ್ನ ಕರ್ಕೊಂಡು ಬಂದಿದ್ದ ನನ್ನ ಮಗ ಹೋಗ್ಬಿಟ್ಟು, ನನಗೆ ಫ್ರೈಡ್ ರೈಸ್ ಮಾಡ್ಕೊಡು ಅಂತಂದು. ನಾನು ಸ್ವಲ್ಪ ವಿಡಿಯೋ ಕೆಲಸದ ಮೇಲೆ ಬ್ಯುಸಿ ಆಗಿದ್ದೆ, ಅದಕ್ಕೆ ಇಲ್ಲೇ ಮಾಡ್ತೀನಿ, ಎಲ್ಲರೂ ಊಟ ಮಾಡೋಣ ಅಂತಂದು ಹೇಳಿದ್ರು. ಸರಿ ಆಯಿತು ಅಂತ ಹೇಳ್ಬಿಟ್ಟು ಈಗ ಫ್ರೈಡ್ ರೈಸ್ ಮಾಡ್ತಾ ಇದ್ದಾಳೆ. ಸೊ ಎಲ್ಲರೂ ಇಲ್ಲೇ ಊಟ ಮಾಡ್ಬೇಕಂದ್ರೆ ಆ ಮನೆಯವರು ಈ ಮನೆಯವರು ಎಲ್ಲ ಸೇರಿ ಒಂದೇ ಹತ್ರನೇ ಊಟ ಮಾಡೋದು ಅಂತಂದು ಎಲ್ಲ ಮಿಕ್ಸ್ ಮಾಡ್ತಾ ಇದ್ರು. ಹಾಗೆ ಅಲ್ಲಿ ಎಲ್ಲರೂ ಊಟ ಮಾಡಿದ್ದಾರೆ. ಈಗ ಸ್ವಲ್ಪ ಸ್ವಲ್ಪ ತಿನ್ಬೇಕಷ್ಟೇ, ಅಂದರೆ ಟೇಸ್ಟ್ ನೋಡೋದಕ್ಕೆ ಅಂತಂದು. ಸೊ ಈಗ ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡು, ಇವನು ಅರವಿಂದ ಫುಲ್ ಇಂಟ್ರೆಸ್ಟ್ ಈ ರೀತಿ ಏನಾದರೂ ಒಂದು ಸ್ಪೆಷಲ್ಲಾಗಿ ಏನಾದರೂ ಅಡುಗೆಗಳು. ಸೊ ಫ್ರೈಡ್ ರೈಸ್ ಅಂದರೆ ಸ್ಪೆಷಲ್ ಅಡುಗೆ ಏನಲ್ಲ, ಆದ್ರೂ ಒಂಥರ ನಮಗೆ ಸ್ಪೆಷಲ್ ಅಂತಂದೇ ಹೇಳ್ಬೋದು. ಆ ರೀತಿ ಅವ್ನು ಇಷ್ಟಪಟ್ಟಿರೋದು ಮಾಡಿಕೊಟ್ರೆ ಅದು ಸ್ಪೆಷಲ್ ಅಡುಗೆನೇ ಆಗಿರುತ್ತೆ. ಯಾವುದೇ ಒಂದು ಮುದ್ದೆ ಸಾಂಬಾರು ಆಗಿರ್ಬೋದು, ಅವ್ನಿಗೆ ಇಷ್ಟಪಟ್ಟಿರೋದು ಮಾಡಿಕೊಟ್ರೆ ಆ ರೀತಿ ಒಂದು ಹತ್ರನೇ ಇರ್ತಾನೆ ಅದು ಮುಗಿಯೋವರೆಗೂ. ಹಾಗೆ ಅದನ್ನು ಕ್ಲಿಯರ್ ಮಾಡ್ಕೊಂಡು, ಅಂದರೆ ಅಲ್ಲಿ ಅವರು ಮಿಕ್ಸ್ ಮಾಡ್ತಾಯಿದ್ರು. ಇಲ್ಲಿ ಇವರೆಲ್ಲ ಫುಲ್ ಇಂಟ್ರೆಸ್ಟಾಗಿ ಮ್ಯಾಚ್ ನೋಡ್ತಾವ್ರೆ ಎಲ್ಲರೂ ಕುತ್ಕೊಂಡು. ಕ್ರಿಕೆಟ್ IPL ಇದೆಯಲ್ಲ, ಸೊ ಅದು ನೋಡ್ತಾ ಇದ್ದಾರೆ. ಇವ್ನು ಹೋಗ್ಬಿಟ್ಟು ಗ್ಲಾಸ್ ತುಳಿದ್ಬಿಟ್ಟು ಬಂದವನೇ, ನಿತಿನ್ ಕಾಲಲ್ಲಿ ನೋಡ್ತಾ ಇರ್ಬೋದು ಬ್ಲಡ್ಡು. ಸೊ ಅದಕ್ಕೆ ಸ್ವಲ್ಪ ಹುಷಾರಾಗಿ ಓಡಾಡೋಕ್ಕಾಗಲ್ವಾ ಅಂತ ಅಂದರೆ ನೋಡಿ ಯಾವ ಥರ ಆ್ಯಕ್ಟ್ ಮಾಡ್ತಾವನೆ. ಹಾಗೆ ನೈಟು ನಾನು ಅಲ್ಲಿಗೆ ಎಂಡ್ ಮಾಡಿದೆ. ಊಟ ಮಾಡಿದ್ದೇನೋ ಶೇರ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ, ಕರೆಂಟ್ ಹೋಗ್ಬಿಡ್ತು ಅದಕ್ಕೋಸ್ಕರ. ಹಾಗೆ ಈಗ ಬೆಳಿಗ್ಗೆ ನಾವು ಪಾವಗಡ ಬಂದ್ವಿ. ಹಾಗೆ ಸ್ವೀಟ್ ಕೊಟ್ಟೋಗೋಣ ಎಲ್ರಿಗೂ. ನಮ್ಮ ಫ್ರೆಂಡ್ಸ್ ತುಂಬ ಜನ ಇದ್ದಾರೆ ಪಾವಗಡದಲ್ಲಿ. ಸೊ ಹಂಗಾಗಿ ಅವ್ರಿಗೆಲ್ರಿಗೂ ಸ್ವೀಟ್ ಕೊಟ್ಟೋಗೋಣ, ಕಾರ್ ತೊಗೊಂಡಿರೋವಂಥದ್ದು ತುಂಬ ಜನ ಇದ್ರಲ್ಲ. ಸೊ ಹಂಗೆ ಹೆಂಗಿರೋದು ಅಂತ ಹೇಳ್ಬಿಟ್ಟು ಬಂದ್ವಿ. ಸೊ ಬಂದಿದ ತಕ್ಷಣ ಇಲ್ಲಿ ನಾನು ಬಂದಿದ್ದು ಏಂಜಲ್ ಬ್ಯೂಟಿ ಸಲೂನ್ಗೆ. ಇವಳು ನನ್ನ ಫ್ರೆಂಡ್ ವಿಜಯಲಕ್ಷ್ಮಿ ಅಂತಂದು, ವಿಜಿ ಅಂತಂದೇ ಕರಿತಾ ಇರ್ತೀವಿ. ಹಾಗೆ ಇವರು ನಾವು ಕಾರ್ ಡೆಲಿವರಿ ತೊಗೊಂಡ್ವಲ್ಲ, ಅವತ್ತಿಂದನೇ ಇದು ಸಲೂನ್ದು ಓಪನಿಂಗ್ದು, ಅಂದರೆ 1 ಇಯರ್ ಸೆಲೆಬ್ರೇಷನ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಡೆಕೋರೇಷನ್ ಎಲ್ಲ ಮಾಡಿದರು. ಸೊ ನನ್ನಂತೂ ಬರಲೇಬೇಕು, ನೀನು ಬರಲೇಬೇಕು ಅಂತ ಪಾಪ ತುಂಬ ಫೋರ್ಸ್ ಮಾಡಿದ್ಲು. ಅವತ್ತಿನ ದಿನವೇ ನಮ್ಮದು ಕಾರ್ ಡೆಲಿವರಿ ಇರೋದ್ರಿಂದ ನನಗೆ ಬರೋಕ್ಕಾಗಲಿಲ್ಲ. ಸೊ ಅದಕ್ಕೋಸ್ಕರ ಇವತ್ತು ಬಂದುಬಿಟ್ಟು ಹಾಗೆ ಸ್ವೀಟ್ ಕೊಟ್ಟು ಹೋಗೋಣ. ಹಾಗೆ ಗಿಫ್ಟ್ ಅಂತಂದು ಹೇಳ್ಬಿಟ್ಟು ಎಲ್ರಿಗೂ ಗಿಫ್ಟ್ ತಂದಿದ್ಲು. ಸೊ ಎಲ್ರಿಗೂ ಕೊಟ್ಟಿದ್ದಾಳೆ. ಇನ್ನೂ ತುಂಬ ಜನ ಕೊಡಬೇಕು. ಸೊ ಯಾರಾದರೂ ಅಂದರೆ ಮೇಕಪ್ ಮಾಡಿಸ್ಕೊಂಡಿರೋ ಅಂಥವ್ರು ಇಲ್ಲಿ, ಸೊ ಇಲ್ಲಿ ಇವ್ರಿಗೆ ಪರಿಚಯ ಇರೋರು ಯಾರಾದರೂ ಇಲ್ಲಿಗೆ ಬರದೇ ಇರೋರೆಲ್ಲರೂ ಬಂದುಬಿಟ್ಟು ಕಲೆಕ್ಟ್ ಮಾಡ್ಕೊಂಡೋಗಿ. ಗಿಫ್ಟು ನಿಮ್ಮದೆಲ್ಲ ಹಾಗೇ ಇದೆ, ನನ್ನ ಫ್ರೆಂಡ್ ಹೇಳು ವೀಡಿಯೋದಲ್ಲಿ ಅಂತಂದು ಹೇಳಿದ್ದಾಳೆ. ಸೊ ಹಂಗಾಗಿ ಅದು ಕಾಂಟ್ಯಾಕ್ಟ್ ನಂಬರ್ ಇಲ್ಲದೆ ಇರೋರು, ಸೊ ಅದೆಲ್ಲ ತುಂಬ ಮಿಸ್ ಮಾಡ್ಕೊಂಡಿದ್ದೀನಿ. ಹಾಗಾಗಿ ವಿಡಿಯೋ ಮುಖಾಂತರ ಹೇಳು ಬರಲಿ ಅಂತಂದೇಳಿ ಹೇಳಿದ್ಲು. ಸರಿ ಅಂತಂದು ಹೇಳ್ಬಿಟ್ಟು ಆಯಿತು ಅಂತಂದು ಹೇಳಿದೆ. ಅದಕ್ಕೆ ಹೇಳ್ತಾ ಇದ್ದೀನಿ, ನೋಡಿ ಯಾರಾದರೂ ನಿಮಗೆ ಗೊತ್ತಿರೋರು ಅಂದರೆ ಅವ್ರ ಫ್ರೆಂಡ್ ಇದ್ದರೆ ಹೋಗಿ ಕಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ಇಲ್ಲಿ ತುಂಬ ಜ್ಯುವೆಲರಿ ಹೊಸದೆಲ್ಲ ತಂದಿದ್ರು. ಹಾಗಾಗಿ ನಾನು ಸ್ವಲ್ಪ ವೇರ್ ಮಾಡ್ಕೊಂಡು ನೋಡಿದೆ. ತುಂಬ ಚೆನ್ನಾಗಿದೆ ಜ್ಯುವೆಲರಿ ಎಲ್ಲ. ಬೇಕಂದರೆ ನಿಮ್ಗೆ ಆರಾಮಾಗಿ ಇಲ್ಲಿ ವಿಸಿಟ್ ಮಾಡಿ. ಒಳ್ಳೊಳ್ಳೆ ಜ್ಯುವೆಲರಿ ಎಲ್ಲ ತರಿಸಿದ್ಲು ಈ ಸಾರಿ. ಹಾಗೆ ನನಗೊಂದು ಪಾರ್ಸಲ್ ಬಂದಿತ್ತು. ಇದ್ರ ಆಪೋಸಿಟ್ಟೇ ಇದೆ DTDC ಕೊರಿಯರು. ಸೊ ಅಲ್ಲಿ ನನಗೇನಾದರೂ ಪಾರ್ಸಲ್ ಬಂದರೆ ಎಮರ್ಜೆನ್ಸಿಗೆ ಇವಳು ಇಸ್ಕೊಬಿಡ್ತಾಳೆ. ಸೊ ಇಲ್ಲಿ ಇಟ್ಕೊಂಡಿರ್ತಾರೆ ನನ್ನ ಫ್ರೆಂಡು. ಇಟ್ಕೊಂಡು ನಾನೊಂದು ಟೈಮ್ ಸಿಕ್ಕಿದಾಗ 1-2-3 ಡೇಸ್ ಬಿಟ್ಕೊಂಡು ಲೇಟಾಗಿ ಬಂದರೂ ನಡೆಯುತ್ತೆ. ಆರಾಮಾಗಿ ಇಲ್ಲಿ ಸೈನ್ ಮಾಡಿ ತೊಗೊಂಡಿರ್ತಾರೆ. ನಾನು ಹೇಳಿರ್ತೀನಿ ಅವರಿಗೆ, ಅವರು ಕೊಟ್ಟಿರ್ತಾರೆ ಇಲ್ಲಿ. ಸೊ ಇದೆಲ್ಲ ಹೇರ್ ಆಕ್ಸೆಸರೀಸು ತುಂಬ ಚೆನ್ನಾಗಿದೆ. ನಾನಿದು ಸಪ್ರೇಟಾಗಿ ನಿಮಗೆ ನಾನು ಹಾಕ್ಕೊಂಡಾಗ ತೋರಿಸ್ತೀನಿ ಯಾವ ರೀತಿ ಕಾಣುತ್ತೆ ಏನು ಅನ್ನೋದು. ಸೊ ಎಲ್ಲ ನಾನಿದು ಸೆಲೆಕ್ಟ್ ಮಾಡ್ಕೊಂಡಿರೋವಂಥದ್ದೇ ಕಳಿಸ್ಕೊಟ್ಟಿದ್ದಾರೆ. ಅಂದರೆ ಇದು ತೊಗೊಂಡಿರೋವಂಥದ್ದು ನಾನು ಅಮೌಂಟ್ ಕೊಟ್ಟು ತೊಗೊಂಡಿರೋವಂಥದ್ದು, ಯಾವುದೇ ಥರ ಪ್ರಮೋಷನ್ ಅಲ್ಲ ಇದು. ಸೊ ನೋಡಿ, ಇದೆಲ್ಲ ನನಗೆ ಇಷ್ಟ ಆಗೇ ತೊಗೊಂಡಿರೋವಂಥದ್ದು. ಇದೆಲ್ಲ 650ನೋ 670ನೋ ಆಯಿತು. ಭಾಳ ಚೆನ್ನಾಗಿದೆ. ಇದನ್ನು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಹೇರ್ಗೆ. ಸೊ ನಾನು ಹಾಕ್ಕೊಂಡಾಗ ಒಂದು ಸಾರಿ ಶೇರ್ ಮಾಡ್ಕೊತೀನಿ, ನಿಮಗೂ ಗೊತ್ತಾಗುತ್ತಾಗ. ಸೊ ಒಂದು ಅದು ಪಿಂಕು, ಅದು ಪರ್ಪಲ್ಲು ಬರುತ್ತೆ, ಸಾರಿ ಅದು ಲೈಟ್ ಇದರಲ್ಲಿ ಬರುತ್ತೆ. ಅದು ಮಾತ್ರ ಫ್ರೀಯಾಗಿ ಕೊಟ್ಟಿದ್ದಾರೆ ಅಷ್ಟೇ, ಬಿಟ್ಟರೆ ಇದು 3ಕ್ಕೆ ನಾನು ಅಮೌಂಟ್ ಕೊಟ್ಟೆ ತೊಗೊಂಡಿರೋವಂಥದ್ದು. ಹಾಗೆ ನನಗೆ ನನ್ನ ಫ್ರೆಂಡ್ ಈಗ ನೋಡಿ ಅದು ಗಿಫ್ಟ್ ತಂದಿದ್ರಲ್ಲ, ಸೊ ನನಗೆ ಕೊಟ್ಟಿದ್ದು. ನಾನು ಬಂದಿರಲಿಲ್ಲಲ್ಲ, ಹಾಗಾಗಿ ಸೊ ಒಂದು ಲಾಡುಂಡೆ, ಹೂವು, ಅರಿಶಿನ ಕುಂಕುಮ ಕೊಟ್ಟು ಅದು ಗಿಫ್ಟ್ ಕೊಟ್ಟರು. ಸೊ ಈಗ ಇದನ್ನು ತಗೊಂಡ್ಬಿಟ್ಟು ಅವ್ರ ಜೊತೆ ಸ್ವಲ್ಪ ಹೊತ್ತು ಮಾತಾಡಿ, ನಾನು ಸ್ವಲ್ಪ ವ್ಯಾಕ್ಸ್ ಎಲ್ಲ ಮಾಡಿಸ್ಬೇಕಾಗಿತ್ತು, ಆದರೆ ಟೈಮ್ ಇರಲಿಲ್ಲ. ಸೊ ತುಂಬ ಲೇಟ್ ಆಗುತ್ತೆ ವ್ಯಾಕ್ಸು ಇದೆಲ್ಲ ಮಾಡಿಸ್ತಾ ಕೂತ್ರೆ ಅಂತಂದು ನೆಕ್ಸ್ಟ್ ನಾವು ಸರಿ ಅಂತಂದು ಹೇಳ್ಬಿಟ್ಟು ಅವಳಿಗೆ ಬಾಯ್ ಹೇಳಿ ನೆಕ್ಸ್ಟ್ ಬಂದಿದ್ದು ನಾವು ಇಲ್ಲಿ ಲಕ್ಷ್ಮೀ ವಿಲಾಸ್ ಹತ್ರ, ಅಂದರೆ ಹೋಟೆಲು. ಸೊ ಇಲ್ಲಿ ಅಂತೂ ಇವರು ನಿಜವಾಗ್ಲೂ ನನಗೆ ಫ್ಯಾಮಿಲಿ ಮೆಂಬರ್ ಥರ ಅಲ್ಲ, ಫ್ಯಾಮಿಲಿ ಮೆಂಬರೇ. ಅಷ್ಟೊಂದು ಪ್ರೀತಿ ನಾನು ಎಲ್ಲೂ ನೋಡಿರಲಿಲ್ಲ, ಇಷ್ಟು ಪ್ರೀತಿ, ಇಷ್ಟು ಇದು ಮಾಡ್ತಾರೆ ಇವರು ಅಂತಂದು. ಸೊ ನಾವು ಇದಕ್ಕೆ ನಾವು ಬರೋದೇ ಇಲ್ಲ ಈ ಹೋಟ್ಲಿಗೆ. ಸೊ ಅಮೌಂಟ್ ತೊಗೊಳ್ಳಲ್ಲ, ಏನಿಲ್ಲ, ನಾವು ಬಂದರೆ ಫ್ರೀಯಾಗೆ ಊಟ ಮಾಡಿ ಹೋಗ್ಬೇಕು. ಅದಕ್ಕೋಸ್ಕರ ನಾವು ಹಂಗೆ ಒಂಥರ, ಈಗ 1 ಸಾರಿ 2 ಸಾರಿ ಆದರೆ ಚಂದ, ಪದೇ ಪದೇ ಹಂಗೆ ಫ್ರೀಯಾಗಿ ಊಟ ಮಾಡ್ಬೇಕಂದ್ರೆ ಯಾರಿಗೇ ಆಗಲಿ ಮನಸ್ಸು ಒಪ್ಪಲ್ಲ. ಅದಕ್ಕೋಸ್ಕರ ಎಷ್ಟೇ ನಾನು ಹೊಟ್ಟೆ ಹಸ್ಕೊಂಡಿದ್ರು ತುಂಬ ಚೆನ್ನಾಗಿರುತ್ತೆ ಅಲ್ಲಿ ಊಟ, ಆದರೆ ನಾವು ಬರಲ್ಲ. ಸೊ ಇವರು ಅಮೌಂಟ್ ಅನ್ನೋದೇ ತೊಗೊಳಲ್ಲ, ಅದಕ್ಕೋಸ್ಕರ ನಾವು ಬರಲ್ಲ. ಇವ್ರ ಮಗು ಬಂದುಬಿಟ್ಟು ಇವ್ರು ಕೂತಿದಾರಲ್ಲ ನನ್ನ ಪಕ್ಕ ಹುಡುಗಿ, ಸೊ ಅವರು ಆಂಟಿ
ಮಗಳು. ಸೊ ಇವರಂತೂ ತುಂಬ ಇಷ್ಟಪಡ್ತಾರೆ ನನ್ನ ವೀಡಿಯೋಸ್ ಎಲ್ಲ, ಸ್ಕಿಪ್ ಮಾಡದೆ ಮಿಸ್ ಮಾಡದೆ ನೋಡ್ತಾ ಇರ್ತಾರಂತೆ. ಹಾಗಾಗಿ ನಾನು ಸ್ಟಾರ್ಟಿಂಗಲ್ಲಿ ಬಂದುಬಿಟ್ಟು ಒಂದು ವೀಡಿಯೋನ ಸುಮ್ಮನೆ ನನ್ನ ಲಾಗ್ಗೆ ತಗೊಂಡು ನಾನು ಅಪ್ಲೋಡ್ ಮಾಡಿದ್ದೆ. ಸೊ ಇಲ್ಲಿ ಊಟ ಚೆನ್ನಾಗಿರುತ್ತೆ, ಒಂದು ಸಾರಿ ಲಕ್ಷ್ಮೀ ವಿಲಾಸ್ಗೆ ಹೋಗಿ, ತುಂಬ ಚೆನ್ನಾಗಿರುತ್ತೆ, ಮನೆ ಊಟದ ಥರ ಇರುತ್ತೆ ಸೊ ಅಂತಂದು ಹೇಳಿದ್ದೆ. ಆವಾಗ ತುಂಬ ಜನ ನನ್ನ ವೀಡಿಯೋ ನೋಡ್ಕೊಂಡು ತುಂಬ ಜನ ಬಂದಿದ್ರಂತೆ ಇಲ್ಲಿಗೆ. ಅದಕ್ಕೋಸ್ಕರ ಅವರು ಆ ಕೃತಜ್ಞತೆ ಬಿಡ್ತಾ ಇಲ್ಲ. ಸೊ ಇಲ್ಲ, ನಿಮ್ಮಿಂದ ತುಂಬ ಹೆಲ್ಪ್ ಆಗಿದೆ ನಮಗೂ. ಹಾಗಾಗಿ ನೀವು ಅಷ್ಟೇ, ನೀವೆಲ್ಲೇ ಹೋಗ್ರಿ, ಎಲ್ಲೇ ಬರ್ರಿ, ಊಟ ಮಾತ್ರ ಇಲ್ಲೇ ಮಾಡ್ಬೇಕು ಬಂದು ಅಂತಂದು ಯಾವಾಗಲೂ ಫೋರ್ಸ್ ಮಾಡಿ ಹೇಳ್ತಾ ಇರ್ತಾರೆ. ಅಯ್ಯೋ, ಆ ರೀತಿ ಹೆಂಗೆ ಬಂದು ಮಾಡೋಕ್ಕಾಗುತ್ತೆ ಅಂತ. ಹಾಗೆ ನಾವು ಸ್ವೀಟ್ ತಂದಿದ್ವಿ, ಎಲ್ರಿಗೂ ಕೊಡ್ತಾ ಬಂದ್ವಿ, ಅಲ್ಲಿ ಕೆಲಸ ಮಾಡೋ ಅಂಥವ್ರಿಗೆ ಎಲ್ರಿಗೂ. ನಮಗೆ ಬಿಡಲಿಲ್ಲ ನೋಡ್ರಿ, ಒಬ್ಬಟ್ಟು ಕಾಯಿ ಒಬ್ಬಟ್ಟು ಮಾಡಿದ್ದಾರೆ, ಅಂದರೆ ಮಗಳಿಗೆ ಮಾಡಿದ್ದಾರೆ. ಸೊ ಹಂಗೆ ಎತ್ತಿಟ್ಟಿದ್ದಾರೆ. ಈಗ ನಮಗೆ ನಾವು ಬಂದ್ವಲ್ಲ, ಅದಕ್ಕೆ ನಮಗೆ ಕೊಟ್ಟರು. ಎಷ್ಟು ಚೆನ್ನಾಗಿ ಮಾಡಿದ್ರು ಅಂದರೆ ಕಾಯಿ ಒಬ್ಬಟ್ಟು ಇನ್ನೂ ತಿನ್ನಬೇಕು ಅನ್ನಿಸ್ತಾ ಇತ್ತು, ಅಷ್ಟು ಚೆನ್ನಾಗಿ ಮಾಡಿದ್ರು. ಏನಂದರೆ ಸ್ವೀಟ್ ತಿನ್ನೋಕ್ಕಾಗಲ್ವಲ್ಲ ಜಾಸ್ತಿ, ಅದಕ್ಕೋಸ್ಕರ ಒಂದು ಒಬ್ಬಟ್ಟು, ಒಂದು ಮಸಾಲೆ ದೋಸೆ ತೊಗೊಂಡೆ. ಇನ್ನೂ ಮೊಸರು ಅನ್ನ ಇದೆಲ್ಲ ಊಟ ಮಾಡೋಂಥ ಸುಮ್ಮನೆ ಫೋರ್ಸ್ ಮಾಡ್ತಾರೆ, ತಂದು ಕೊಡ್ತಾಯಿದ್ರು. ಸೊ ನಾವು ಬೇಡ ಅಂತಂದು ಹೇಳ್ಬಿಟ್ಟು ಒಂದು ಕಾಯಿ ಒಬ್ಬಟ್ಟು ಮತ್ತು ಒಂದೊಂದು ಮಸಾಲೆ ದೋಸೆ ತಿಂದ್ವಿ ನಾನು, ನಮ್ಮ ಮನೆಯವರು. ಸೊ ಹಿಂಗೆ ಇಷ್ಟೊಂದು ಪ್ರೀತಿ ಕೊಟ್ಟರೆ ನಿಜವಾಗ್ಲೂ ಅದನ್ನು ಜೀರ್ಣ ಮಾಡ್ಕೊಳಕ್ಕೆ ಆಗಲ್ಲ, ಅಷ್ಟು ಮನಸ್ಸು ಒಂಥರ ಖುಷಿಯಲ್ಲಿ ತೇಲ್ತಾ ಇರುತ್ತೆ. ಆ ರೀತಿ ಒಬ್ಬೊಬ್ಬರು ಪ್ರೀತಿ ಆ ಥರ ಹಾರ್ಟ್ ಟಚ್ ಆಗುತ್ತಲ್ಲ, ಹಾಗೆ ಇವ್ರ ಪ್ರೀತಿ ಅಷ್ಟೇ. ಇನ್ನೊಂದು, ಇವ್ರನ್ನ ನನ್ನ ಎರಡನೇ ತಾಯಿ ಅಂತಂದು ಹೇಳ್ಬೋದು. ಯಾಕಂದರೆ ಹೊಟ್ಟೆ ತುಂಬ ಊಟ ಕೊಟ್ಟು ಮಗಳ ಥರ ನನ್ನ ಇದು ಮಾಡ್ತಾರೆ. ಸೊ ನಾನು ಈ ಥರ ನಿಷ್ಕಲ್ಮಶವಾದ ಪ್ರೀತಿ ನಿಜವಾಗ್ಲೂ ನಾನು ನೋಡಿಲ್ಲ. ಸೊ ಅಮ್ಮ ಅಂತಂದೇ ಕರಿತೀನಿ ನಾನು, ಅಲ್ಲಿಗೆ ಹೋದ್ರೂ ಅಮ್ಮ ಅಮ್ಮ ಅಂತಂದೇ ನಾನು ಮಾತಾಡ್ಸೋದು. ಸೊ ಏನೋ ಒಂಥರ ಮನಸ್ಸಿಗೆ ಆ ಥರ ಅನಿಸುತ್ತೆ, ಅವ್ರು ನೋಡಿದಾಗ ಅಮ್ಮ ಅಂತ ಅನ್ಬೇಕು ಅನಿಸುತ್ತೆ ಅಷ್ಟು. ಯಾಕಂದರೆ ಹೊಟ್ಟೆ ನೋಡ್ಬಿಟ್ಟು ಊಟ ಕೊಡೋದು ತಾಯಿ ಮಾತ್ರ. ಸೊ ಮುಖ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ಅಮ್ಮಂದ್ರಿಗೆ ಊಟ ಮಾಡಿದಾರೋ ಇಲ್ಲ ಅಂತ. ಹಾಗೆ ಇವರು ಸೊ ನನ್ನ ನೋಡಿದ ತಕ್ಷಣ ಫಸ್ಟು ಊಟ ಆಮೇಲೆ ಮಾತು ಅಂತಂದು ಹೇಳ್ತಾ ಇರ್ತಾರೆ. ಸೊ ಹಾಗಾಗಿ ಈಗ ನಾನು ಮುಂಚೆನೇ ಕೊಟ್ಟಿದ್ದೆ. ಹಾಗೆ ನಮ್ಮ ಮನೆಯವರು, ಇಲ್ಲಮ್ಮ ನಿಮ್ಮ ಅಮ್ಮನಿಗೂ ನಿಮ್ಮ ಸಿಸ್ಟರ್ಗೂ ತಿನ್ನಿಸು, ಸ್ವೀಟ್ ಬಾಯಿಗೆ ತಿನ್ನಿಸು ಅಂತಂದು ಹೇಳ್ತಾಯಿದ್ರು. ಎಷ್ಟು ಖುಷಿ ಪಟ್ರಂದರೆ ಕಾರ್ ನೋಡಿಬಿಟ್ಟು, ಇದೇ ರೀತಿ ನೀವು ಚೆನ್ನಾಗಿ ಗ್ರೋ ಅಪ್ ಆಗಬೇಕು, ಚೆನ್ನಾಗಿರಬೇಕು ಲೈಫಲ್ಲಿ ಅಂತಂದು ಹೇಳಿದ್ರು. ಹಾಗೆ ನೋಡಿ, ಆ ಅಂಕಲ್ ಇಲ್ಲ, ಸೊ ಅವರಿಲ್ಲಿ ಅಪ್ಪ ಅಂದರೆ ಅವರಿದ್ದಾರಲ್ಲ ಆಂಟಿ, ಅವರು ಹಸ್ಬೆಂಡ್ ಇಲ್ಲ. ಸೊ ಅವರಿದ್ದರೆ ಇನ್ನೂ ತುಂಬ ಚೆನ್ನಾಗಿ ಮಾತಾಡೋರು ಅವರು. ಸೊ ಇಬ್ರಿಗೂ ಸ್ವೀಟ್ ತಿನ್ನಿಸ್ಬಿಟ್ಟು ನೆಕ್ಸ್ಟ್ ನಾವು ಬಾಯಿ ಹೇಳಿ ಅವರಿಗೆ ಒಂದು ಐಸ್ ಕ್ರೀಮು ಕೊಟ್ಟರು, ಇಬ್ರಿಗೂ ಒಂದೊಂದು ಐಸ್ ಕ್ರೀಮ್ ತೊಗೊಂಡು. ಸೊ ಕಾರಲ್ಲೇ ತಿಂದ್ಕೊಂಡು ಹೋಗ್ಬೇಕು ನೀವು ಅಂತಂದು ಕೊಟ್ಟಿದ್ದಾರೆ. ಸೊ ವಾಹ್, ನಿಜ ತುಂಬ ಥ್ಯಾಂಕ್ಸ್. ವಿಡಿಯೋ ಮುಖಾಂತರ ಇನ್ನು ಜಾಸ್ತಿ ಹೇಳೋಕ್ಕೆ ಆಗಲ್ಲ. ಹಾಗೆ ಅಲ್ಲಿಂದ ನಾವು ಬಂದಿದ್ದು ನೈಋತಿ ಫ್ಯಾಷನ್ ಹತ್ರ. ಸೊ ಇಲ್ಲಿ ಪಾಗೋಡದಲ್ಲಿ ನಾನು ತುಂಬ ಬಟ್ಟೆಗಳೆಲ್ಲ ಇಲ್ಲೇ ಪರ್ಚೇಸ್ ಮಾಡ್ತಾ ಇರ್ತೀನಿ ಅಂತ ಹೇಳಿದ್ನಲ್ಲ. ಸೊ ಇಲ್ಲಿ ಸಿಸ್ಟರು ಬೆಂಗಳೂರು ಹೋಗಿದ್ರು, ಹಾಗಾಗಿ ಬರ್ತೀನಿ, ಸ್ವಲ್ಪ ವೆಯ್ಟ್ ಮಾಡಿ ಸಿಸ್ಟರ್ ಬರ್ತೀನಿ ಅಂದರು. ಸರಿ ಅಂತಂದು ಹೇಳ್ಬಿಟ್ಟು ಇಲ್ಲೇ ಹೊರಗಡೆ ನಿಂತ್ಕೊಂಡು ಸ್ವಲ್ಪ ವೀಡಿಯೋ ಎಲ್ಲ ಕವರ್ ಮಾಡ್ತಾ ಇದ್ದೆ. ಹಾಗೆ ನಮ್ಮ ಮನೆಯವ್ರು ಏನೋ ಮಾತಾಡ್ಕೊಂಡು ನಗಿಸ್ತಾ ಇದ್ರು ಅದಕ್ಕೆ. ಸೊ ಇಲ್ಲಿ ನನ್ನ ಫ್ರೆಂಡ್ ನೋಡ್ರಿ ಕುಂಕುಮ ಇಟ್ಟಿದ್ದಾಳೆ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂದರೆ ಅಲ್ಲಿ ಇಟ್ಟಿರೋದಕ್ಕೆ. ನಾನು ಜಾಸ್ತಿ ಅಲ್ಲಿ ಇಡೋಕ್ಕೆ ಹೋಗಲ್ಲ ಕುಂಕುಮ, ಅದು ಅಭ್ಯಾಸ ಇಲ್ಲ ಮುಂಚೆಯಿಂದ ನನಗೆ. ಆ ರೀತಿ ಇಟ್ಕೋಬೇಕು ಅಂತಂದೇಳಿ ನನ್ನ ಫ್ರೆಂಡ್ ಇಟ್ಲು, ಭಾಳ ಚೆನ್ನಾಗಿ ಕಾಣಿಸ್ತಾ ಇತ್ತು ಡ್ರೆಸ್ ಆದ್ರೂ. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಮೇಲ್ಗಡೆ ಫಸ್ಟ್ ಫ್ಲೋರಲ್ಲೇ ಇದ್ದಾರೆ. ಸೊ ಇಲ್ಲಿ ಅಲಂಕಾರ ಥಿಯೇಟ್ರ್ ಇದೆಯಲ್ಲ, ಟಾಕೀಸು, ಅಲ್ಲೇ ತೋರಿಸ್ತೀನಿ ನೋಡಿ ನಿಧಾನಕ್ಕೆ. ಮೊಬೈಲು ಸ್ವಲ್ಪ ವೈಬ್ರೇಟ್ ಆದಂಗೆ ಆಗ್ತಾಯಿತ್ತು, ಅದಕ್ಕೋಸ್ಕರ. ಸೊ ಅಲ್ಲಿ ಮರದ ಕೆಳಗೆ ಕಾಣಿಸ್ತಾ ಇದೆಯಲ್ಲ, ಸೊ ಅದೇನೇ ಅಲಂಕಾರ ಥಿಯೇಟ್ರು. ಅಲ್ಲಿಂದ ಸ್ವಲ್ಪ ಹಿಂಗೆ ಮುಂದೆ ಬಂದರೆ ಇಲ್ಲೇ ಸಿಗುತ್ತೆ ನೈಋತಿ ಫ್ಯಾಷನ್ನು. ಸೊ ಏನಾದರೂ ಬಟ್ಟೆಗಳು ಇದೆಲ್ಲ ಬೇಕಂದರೆ ಆರಾಮಾಗಿ ಇಲ್ಲಿ ಬಂದು ಪರ್ಚೇಸ್ ಮಾಡ್ಕೋಬೋದು. ಹಾಗೆ ಕಾರ್ ತೊಗೊಂಡು ಬಂದು ನಾವು ಇಲ್ಲಿ ನಿಲ್ಲಿಸ್ಬಿಟ್ಟು ಈಗ ಅವರು ಸಿಸ್ಟರ್ ಬಂದಿದ ತಕ್ಷಣ ಈಗ ಮೇಲ್ಗಡೆ ಹೋಗ್ತಾ ಇದ್ದೀವಿ. ಹಾಗೆ ಇವ್ರದ್ದು ಒಂದು ಯೂಟ್ಯೂಬ್ ಚಾನಲ್ ಇದೆ. ಸೊ ಅದು ನೇಮ್ ಬಂದು ಹೇಳ್ತೀನಿ ನಿಮಗೆ, ನೈಋತಿ ಮನಸ್ವಿ ಕನ್ನಡ ಅಂತ ಚಾನಲ್ ನೇಮ್ ಬಂದ್ಬಿಟ್ಟು. ಅಲ್ಲಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ತುಂಬ ಚೆನ್ನಾಗಿ ವ್ಲಾಗ್ಸ್ ಅವರು ಸ್ಟಾರ್ಟ್ ಮಾಡಿದ್ದಾರೆ ಈಗ ಹೊಸದಾಗೆ. ಅಲ್ಲಿ ಸಪೋರ್ಟ್ ಮಾಡಿ, ಅವ್ರಿಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂತ ಹೇಳ್ತಾ ಹಾಗೆ ಒಳಗಡೆ ಬಂದ್ವಿ. ಸೊ ಇವರು ಮನೆಯಲ್ಲೇ ಬಟ್ಟೆ ಸೇಲ್ ಮಾಡ್ತಾ ಇರ್ತಾರೆ. ಕ್ವಾಲಿಟಿ ವೈಸ್ ಅಂತೂ ತುಂಬ ಚೆನ್ನಾಗಿರ್ತವೆ ಬಟ್ಟೆಗಳು, ಹೇಳೋ ಮಾತೇ ಇಲ್ಲ. ಸೊ ನಾನು ಆಲ್ಮೋಸ್ಟು 90% ಬಟ್ಟೆಗಳು ಇಲ್ಲೇ ತೊಗೊತಾ ಇರ್ತೀನಿ. ಸೊ ಎಲ್ಲನೂ ಇವರು ಬೆಂಗಳೂರು ಮತ್ತು ಬೇರೆ ಬೇರೆ ಕಡೆಯಿಂದ ತರಿಸ್ತಾ ಇರ್ತಾರೆ ಬಟ್ಟೆಗಳು. ಹಾಗಾಗಿ ಸೊ ಟ್ರೆಂಡಿಂಗಲ್ಲಿ ಯಾವ ಥರ ಇರುತ್ತೋ ಬಟ್ಟೆಗಳು, ಡ್ರೆಸ್ಸಸ್ ಆಗಿರ್ಬೋದು, ಆ ರೀತಿ ನಮ್ಗೆ ಯಾವ ಥರ ಬೇಕಂದರೆ ಆ ಥರ, ಅಂದರೆ ವೆಸ್ಟರ್ನ್ ವೇರು ಸಮೇತ ತರಿಸ್ತಾರೆ. ಸೊ ನಿಮ್ಗೆ ಯಾವ ಥರ ಬೇಕಂದರೆ ಆ ಥರ ತರಿಸ್ಕೊಡ್ತಾರೆ. ತುಂಬ ಚೆನ್ನಾಗಿರ್ತವೆ ಬಟ್ಟೆಗಳು. ಸೊ ಹಂಗಾಗಿ ನಾವಿನ್ನು ಬೆಂಗಳೂರಿಗೆ ಹೋಗಿ ಪರ್ಚೇಸ್ ಮಾಡಿದ್ರು ಅದೇ ಬಟ್ಟೆಗಳೇ ತೊಗೊಳೋದು ಅಂತಂದು ಹೇಳ್ಬಿಟ್ಟು, ಸೊ ಇಲ್ಲಿ ನಾನು ಚೆನ್ನಾಗಿರೋವಂಥ ಬಟ್ಟೆಗಳು ಯಾವ್ದು ಸಿಗುತ್ತೋ ಅದು ನಾನು ಇಲ್ಲೇ ತೊಗೊಬಿಡ್ತೀನಿ. ಹಾಗೆ ಆ ಕಡೆ ಎಲ್ಲ ಡ್ರೆಸ್ಸಸ್, ಈ ಕಡೆ ಎಲ್ಲ ಟಾಪ್ಸ್ ಎಲ್ಲ ಇಟ್ಟಿದ್ರು. ಸೊ ಭಾಳ ಚೆನ್ನಾಗಿತ್ತು. ಹಾಗೆ ಈಗ ನಾನು ಸಿಸ್ಟರ್ ಜೊತೆ ಮಾತಾಡ್ತಾ ನಿಂತ್ಕೊಂಡೆ, ಸ್ವೀಟ್ ಎಲ್ಲ ಕೊಟ್ಟೆ ಸ್ಟಾರ್ಟಿಂಗಲ್ಲೇ ಪಾಪುಗೂ, ಅವರು ಸಿಸ್ಟರ್ಗೆ. ಅವರು ತಿಂತಾಯಿದ್ರು. ಹಾಗೆ ನಾನು ಒಂದು ಸೆಟ್ಟು ಜ್ಯುವೆಲರಿನ ತೊಗೊಂಡೆ ಇವತ್ತು. ಚೆನ್ನಾಗಿತ್ತು ಜ್ಯುವೆಲರಿ ಅಂತೂ. ಲಾಂಗ್ ಹಾರ, ಜುಮ್ಕ ಸೆಟ್ಟಲ್ಲಿ ತೊಗೊಂಡಿದ್ದೀನಿ. ನಿಮಗೆ ನೆಕ್ಸ್ಟ್ ವ್ಲಾಗ್ಸಲ್ಲಿ ನಾನು ಶೇರ್ ಮಾಡ್ತಾ ಹೋಗ್ತೀನಿ. ಈಗ ನಾನು ಸ್ವಲ್ಪ ಚಾನಲ್ ಬಗ್ಗೆ ಆಗಿರ್ಬೋದು, ನಮ್ಮ ಇದು ಕಾರಿನ ಬಗ್ಗೆ ಆಗಿರ್ಬೋದು, ನಮ್ಮ ಲೈಫಿನ ಬಗ್ಗೆ ಸ್ವಲ್ಪ ಹೊತ್ತು ಮಾತಾಡ್ತಾ ನಿಂತ್ಕೊಂಡ್ವಿ. ಹಾಗೆಯೇ ತುಂಬ ಹೊತ್ತು ಮಾತಾಡಿದ್ವಿ, ಸ್ವಲ್ಪ ಹೊತ್ತಲ್ಲ, ಸುಮಾರು ಅಂದರೆ ಒಂದು 2 ಅವರ್ ಇಲ್ಲೇ ಇದ್ವಿ.
ಈ ಸಿಸ್ಟರು ಅಷ್ಟೇ ತುಂಬ ಚೆನ್ನಾಗಿ ನಮಗೆ ಅಂದರೆ ಕನೆಕ್ಟ್ ಆಗಿದ್ದಾರೆ ಮುಂಚೆಯಿಂದ. ಪರವಾಗಿಲ್ಲ, ಎಲ್ಲ ತುಂಬ ಚೆನ್ನಾಗಿ ಮಾತಾಡ್ತಾ ಇರ್ತಾರೆ ಎಲ್ಲನೂ. ಸೊ ಆ ರೀತಿ ಶೇರ್ ಮಾಡ್ಕೊಳ್ಳೋರು ತುಂಬ ರೇರ್ ಸಿಗೋದು. ಹಾಗಾಗಿ ಒಂಥರ ಅಕ್ಕ ತಂಗಿ ಬಾಂಡಿಂಗ್ ಥರನೇ ಇರುತ್ತೆ ನಮ್ಮದು ಇವ್ರದ್ದು. ಭಾಳ ಚೆನ್ನಾಗಿರುತ್ತೆ, ಒಳ್ಳೆ ಮನಸ್ಸು. ಹಾಗೆ ಈಗ ನಾನು ಹೋಗ್ಬಿಟ್ಟು ಒಂದು ಸೆಟ್ಟು ಜ್ಯುವೆಲರಿ ಎಲ್ಲ ನೋಡಿ ಅದನ್ನೆಲ್ಲ ಒಂದು ಕಡೆ ಪ್ಯಾಕ್ ಮಾಡಿಸಿ, ಹಾಗೆ ನಮ್ಮ ಮನೆಯವ್ರು ಇದ್ರಲ್ಲ ಅವರೊಂದು ಸ್ವಲ್ಪ ವೀಡಿಯೋ ಮಾಡಿಕೊಟ್ರು. ಸೊ ನಂದು ಸಿಸ್ಟರ್ದು. ಸೊ ಈ ರೀತಿ ಇತ್ತು ಇವತ್ತಿನ ವಿಡಿಯೋ. ನಿಮ್ಗೆ ಯಾವ ರೀತಿ ಅನ್ನಿಸ್ತು ಅಂತಂದು ಹೇಳಿ ಕಾಮೆಂಟ್ ಸೆಕ್ಷನಲ್ಲಿ. ಹಾಗೆ ಹೊಸಬ್ರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಲೈಕ್ ಮಾಡಿಬಿಟ್ಟು ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ, ಅವ್ರನ್ನ ನೋಡಿಬಿಟ್ಟು ಸಪೋರ್ಟ್ ಮಾಡಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸಿಗೋಣ ನಾಳೆ. ಥ್ಯಾಂಕ್